ಇದು ಪೈನಾಪಲ್ ಅನ್ನು ಟ್ರೈ ಮಾಡಿದ್ರಲ್ಲ? ಪೈನಾಪಲ್ ಟ್ರೈ ಮಾಡಿದ್ದು. ಮೆತ್ತನೆ ಕೂಡ ಉಂಟು. ಇದು ಹಣ್ಣಿನ ನ್ಯಾಚುರಲ್ ಸ್ವೀಟ್ ಇದೆ. ಇದು ಹಲ್ವಾದಿಂದಾಗೆ ಆಗ್ತದೆ ಸ್ವಲ್ಪ. ಮತ್ತೆ ಮಾರ್ಕೆಟ್ಗೆ ಹೋಗ್ಬೇಕು. ಹೌದು, ಇದು ನಾವು ಮಾಡುದಿಲ್ಲ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಆಶಾ ಗೌರಿ ಅಂತ ಹೇಳಿ. ಮತ್ತೆ ರೆಗ್ಲಾ ನಮಸ್ಕಾರ. ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬಾಕ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಕುಮಾರ್ ಡಾಕ್ಟರ್ ಹಾಗೂ ಅವರ ಪತ್ನಿ ಆಶಾ ಗೌರಿ ಮೇಡಮ್ ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಮೇಡಮ್ ಒಳ್ಳೊಳ್ಳೆ ಕಲೆಕ್ಷನ್ ಗಿಡಗಳನ್ನೆಲ್ಲ ಮನೆಯ ಮುಂದೆ ಇಟ್ಟಿದ್ದಾರೆ. ನೋಡುವಾಗಲೇ ಮನೆಯ ಒಂದು ಸೌಂದರ್ಯ ಹೆಚ್ಚಾಗುವ ರೀತಿಯ ಒಂದು ಗಿಡಗಳ ಕಲೆಕ್ಷನ್ ತುಂಬ ಉಂಟು. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎಲ್ಲ ರೀತಿಯ ಕಲೆಕ್ಷನ್ ಹೂವಿನ ಗಿಡಗಳನ್ನೆಲ್ಲ ನೋಡಿಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಒಂದು ಗೆಲ್ಲ ನಾವು ಸೆಲೆಕ್ಟ್ ಮಾಡೋದು. ಈ ಗೆಲ್ಲ ನಮ್ಗೆ ಸೆಲೆಕ್ಟ್ ಮಾಡ್ಬೋದು. ಈಗ ಈ ಗೆಲ್ಲಿಂದ ಮೇಲೆ ಈ ಜಾಗಕ್ಕೆ ಮಾಡೋದು. ಅಲ್ಲಿ ಏನು ಮಾಡೋದು ಅಂದರೆ ಇದರಲ್ಲಿ ಹೀಗೆ ಇರ್ತದೆ ನೋಡಿ ಮೇಲ್ನವದಿ. ಹೌದು ಹೌದು. ಇದನ್ನು ಬಾಲಿಗೆ ಇದಕ್ಕೆ ಗೊಬ್ಬರ ತುಂಬಿಸುದು. ಗೊಬ್ಬರ ಹಾಕೋದು. ತುಂಬಿಸಿ ಅದನ್ನು ಈ ಥರ ಅಲ್ಲ ಗಿಡದಲ್ಲಿ ಗಿಡಕ್ಕೆ ಇಲ್ಲಿಗೆ ಇದನ್ನು ಸ್ಲಿಪ್ ಹಾಕಿಬಿಟ್ರೆ ಆಯಿತು. ಇದನ್ನು ಕೆರೆಸಬೇಕು. ಕೆರೆಸಿ ಮತ್ತೆ ಗೊಬ್ಬರವನ್ನು ಇಟ್ಟು ಇನ್ನೊಂದನ್ನು ಹೀಗೆ ಮುಚ್ಚಿಬಿಟ್ರೆ ಇದು ಬೇರು ಕೊಡ್ತದೆ. ಬೇರಿನ ಬದಿ ನೋಡಿ ಹೀಗೆ ಅಗಲ ಉಂಟಲ್ಲ, ಇದನ್ನು ನೀರು ಹಾಕಿದ್ರೆ ನೀರು ಅದರೊಳಗೆ ಹೋಗ್ತದೆ. ಸ್ವಲ್ಪ ದಿವಸ ಇಲ್ಲಿ ಬೇರು ಬಂದರೆ ಕಾಣ್ತದೆ. ಬೇರು ಸರಿಯಾಗಿ ಕಂಡ ಮೇಲೆ ಇಲ್ಲಿವರೆಗೆ ಇಲ್ಲಿಂದ ಕಟ್ ಮಾಡೋದು. ನಾನು ಈಗ ಇಲ್ಲಿಂದ ಮೇಲಿಂದ ಕಟ್ ಮಾಡೋದು. ಕಟ್ ಮಾಡಿ ಅದನ್ನು ತಂದು ಇಲ್ಲಿ ನಾವು ನೆಟ್ಟದ್ದು ಹೀಗೆ ಅದೇ ಥರ ಬೆಳೆಸಿದ್ದು. ಸಣ್ಣ ರೇಟಿನಲ್ಲಿ ಸಿಗ್ತದೆ. ಈಗ ಕೊಕ್ಕೋ ಪಿಟ್ ಅಂದ್ರೆ ಅದು ಹೇಗೆ ಮಾಡೋದು? ಕೊಕ್ಕೋ ಪಿಟ್ ಅಂದರೆ ತೆಂಗಿನಕಾಯಿಯಲ್ಲಿ ಸಿಪ್ಪೆಯನ್ನು ನಾವು ಹಾಕಿರ್ತೇವಲ್ಲ, ಆ ಸಿಪ್ಪೆಯನ್ನು ನಾವು ಒಂದು ಮೆಷಿನ್ ಇದೆ, ಅದು ಪೌಡರ್ ಮಾಡಲಿಕ್ಕೆ ಆಗ್ತದೆ. ಪೌಡರ್ ಮಾಡಿ ಇಡುದು. ಮತ್ತೆ ಈಗ ಟ್ರೈಕೋಡರ್ಮ ಒಂದು ಸ್ವಲ್ಪ ಸೇರಿಸಿ ಮತ್ತೆ ಹಾಗೆ ಇರುವುದು ಒಂದು 2-3 ತಿಂಗಳು ಮತ್ತೆ ಸ್ವಲ್ಪ ಅದಕ್ಕೆ ಸಿಗಣಿ ನೀರು ಕೂಡ ಕೊಟ್ಟಿರ್ತೇವೆ. ಅದು ಅಲ್ಲಿ ಡಿಕಂಪೋಸ್ ಆಗ್ತದೆ. ಡಿಕಂಪೋಸ್ ಆದರೆ ನಾವು ಉಪಯೋಗ ಮಾಡೋದು. ಅಥವಾ ಕೊಕ್ಕೋ ಬಿಟ್ಟು ಪೇಟೆಯಿಂದ ಕೂಡ ತರಬಹುದು. ನಾವು ಇಲ್ಲಿ ತಯಾರು ಮಾಡ್ತೇವೆ. ಸ್ವಲ್ಪ ತೆಂಗಿನಕಾಯಿ ಎಲ್ಲ ಉಂಟು, ಇಲ್ಲೇ ಮಾಡ್ತೇವೆ ನಾವು. ಮುಚ್ಚಿ ಒಂದು 3 ತಿಂಗಳು ಮುಚ್ಚಿ ಇಡಬೇಕು. ಆಗ ಅದು ಸರಿಯಾಗಿ ಈ ಫಲವತ್ತತೆ ಕೊಡ್ತದೆ. ಅದಕ್ಕೆ ಲಿಕ್ವಿಡ್ ಏನಾದರೂ ಬೇರೆ ಹೊರಗಡೆ ಬೇರೆ ಏನು ಹಾಕೋದಿಲ್ಲ. ನೀರು ಸಗಣಿ ನೀರು ಮಾತ್ರ ಹಾಕೋದು. ಟ್ರೈಕೋಡರ್ಮ ಹಾಕ್ತೇವೆ, ಬೇರೆ ಎಂತ ಹಾಕೋದಿಲ್ಲ. ಟ್ರೈಕೋಡರ್ಮ ಅಂದ್ರೆ ಅದು ಹೇಗೆ? ಅದು ಸಿಗ್ತದೆ ಮಾರ್ಕೆಟಲ್ಲಿ ಸಿಗ್ತದೆ ಟ್ರೈಕೋಡರ್ಮ. ಅದೇ ಲಿಕ್ವಿಡ್ ಅದಲ್ಲ, ಪೌಡರ್ ಪೌಡರ್. ಅದನ್ನು ಈಗ ಮಿಕ್ಸ್ ಮಾಡುದು. ಮತ್ತೆ ಸ್ವಲ್ಪ ಸಿಗಣಿ ಕೂಡ ಕೊಡುದು. ಮತ್ತೆ ನೀರು ಹಾಕೋದು, ಮುಚ್ಚಿ ಇಡುವುದು ಅಷ್ಟೇ. ಆಗ್ತದೆ. 2-3 ತಿಂಗಳಲ್ಲಿ ಆಗ್ತದೆ. ಅಲ್ಲ, ಆ ಮಿಷನ್ ಇಲ್ಲಿಗೆ ಬಂದು ನಮ್ಮಲ್ಲಿ ಪುಡಿ ಮಾಡುದು. ಇದನ್ನು ತಗೊಂಡು ಹೋಗೋದು ತುಂಬ ಕಷ್ಟದ ಕೆಲಸ. ಇದು ಪೈನಾಪಲ್ ಅನ್ನು ಟ್ರೈ ಮಾಡಿದ್ರು. ಪೈನಾಪಲ್ ಟ್ರೈ ಮಾಡಿದ್ದು ಬಹಳ ಟೇಸ್ಟ್. ಅದು ಎಷ್ಟು ದಿನ ಬೇಕು? ನಮ್ಗೆ ಸಣ್ಣ ಡ್ರೈ ಆದ್ರೆ 1 ವಾರ ಬೇಕು. ನಮ್ಮಲ್ಲಿ ಸಣ್ಣದು ಡ್ರೈಯರ್ ಉಂಟು, ಅದರಲ್ಲಿ ಡ್ರೈ ಮಾಡ್ತಿದ್ರೆ 2 ದಿವಸ ಎಲ್ಲ ಡ್ರೈ ಮಾಡಿ ಆಗ್ತದೆ. ಒಂದು 6-8 ಗಂಟೆ ಹೊತ್ತು ಸಾಕಾಗ್ತದೆ. ಸಾಕಾಗ್ತದೆ ಅಷ್ಟೇ. ಹೌದು. ನೆಕ್ಸ್ಟ್ ಎಂತ ಮಾಡ್ಲಿಕ್ಕೆ ಇದನ್ನು ತಿನ್ಲಿಕ್ಕೆ? ಟೂರ್ ಹೋಗುವಾಗ ಮತ್ತೊಂದು ತಿಂಡಿಗೆ ಬಾಯಿ ಖುಷಿ ಆಗ್ತದೆ. ಸ್ವಲ್ಪ ಉಪ್ಪೆಲ್ಲ ಹಾಕಿ ಮಸಾಲೆ ಏನಿಲ್ಲ, ಪ್ರಿಸರ್ವೇಟಿವ್ ಇಲ್ಲ, ಹೀಗೆ ಇಷ್ಟೇ. ಹಾಗೆ ಯಾವ ಥರ ಮಾಡಿದ್ದೇವೆ ಈ ಥರ ಮಾಡಿದ್ದೇವೆ. ಇದನ್ನು ಫುಲ್ ತಿನ್ಲಿಕ್ಕೆ ಅದನ್ನು ಪುಡಿ ಪುಡಿ ಮಾಡಿದ್ದು ಒಳ್ಳೆಯದು. ಇದನ್ನು ಇನ್ನು ನೀವು ಪಾಯಸ ಮತ್ತು ಮಾಡ್ತಿದ್ರೆ ಹೌದು ಹೌದು ಇದು ವಾಪಸ್ ಮಾಡ್ಲಿಕ್ಕೆ ಆಗ್ತದೆ. ಇದು ಎಷ್ಟು ದಿನ ಬರ್ತದೆ ಡಾಕ್ಟ್ರೆ? ಇದೊಂದು 3 ತಿಂಗಳಿಗೆ ಬಂದಿದ್ದ ಅಂದಾಜಿ ಮಾಡಿ 1 ತಿಂಗಳಾಯ್ತು. ಹೌದು ಹೌದು ಹೌದು. ಇಷ್ಟೊಳಗೆ ಏನಾಗಿದೆ, ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಈಗ. ನೀವೇ ಮಾಡಿದ್ದು? ಹೌದು, ನಾವು ಮಾಡಿದ್ದೇವೆ. ಬೇಕಿದ್ರೆ ಅದನ್ನು ದೊಡ್ಡ ಡ್ರೈಯರ್ ಇದ್ರೆ ಅಲ್ಲಿ ಕೂಡ ಮಾಡಿಸ್ಲಿಕ್ಕೆ ಆಗ್ತದೆ. ಆಗ್ತದೆ ಆಗ್ತದೆ. ಇದನ್ನೆಲ್ಲ ಫೋಟೋದಲ್ಲಿ ನೋಡಿದ್ದು ಮಾತ್ರ. ಹೌದು, ಅದೇ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಕರ್ಕೊಂಡು ಟ್ರಿಪ್ ಹೋಗುವಾಗ ಇದು ತುಂಬಾ ಹೊತ್ತು ಬಾಯಲ್ಲಿ ಇರ್ತದೆ. ಹೌದು, ಒಳ್ಳಿಗೆ ಒಳ್ಳೆ ಆಗ್ತದೆ. ಟೇಸ್ಟ್ ಇರ್ತದೆ. ನೋಡಿ, ಟೇಸ್ಟ್ ಅದೇ ರೀತಿ ಇರ್ತದೆ. ಪೈನಾಪಲ್ ನ ಒಂದು ಡಿಶ್. ಕಲರ್ ಕೂಡ ಒಳ್ಳೆದುಂಟು, ಬಹಳ ಟೇಸ್ಟ್ ಇದೆ. ಟೇಸ್ಟ್ ಉಂಟು. ಮೆತ್ತನೆ ಕೂಡ ಉಂಟು. ಫುಲ್ ಹಾರ್ಡ್ ಅಂತ ಇಲ್ಲ, ಮೆತ್ತನೆ ಕೂಡ. ಈ ತರದ ಪೀಸಸ್ ರೌಂಡ್ ರೌಂಡ್ ಆಗಿ ಕಟ್ ಮಾಡಿದ್ವಿ. ಕೆಲವರ ಇಷ್ಟ ಬೇರೆ ಬೇರೆ ಇರ್ತದೆ. ಹೌದು, ಬರೀ ಹುಳಿ ಅಂತ ಇಲ್ಲ, ಸಕ್ಕರೆ ಹಾಕಿದ್ರೆ ಸ್ವಲ್ಪ ಸಕ್ಕರೆ ಅಲ್ಲ. ಸಕ್ಕರೆ ಇದ್ದೆಲ್ಲ ಸಕ್ಕರೆ ನೀರಿನಪ್ಪಿ ಹೋಗ್ತದೆ. ಇದರಲ್ಲಿ ಬಿಡುವುದಿಲ್ಲ. ಇದು ಹಣ್ಣಿನ ನ್ಯಾಚುರಲ್ ಸ್ವೀಟ್ ಇದೆ. ಇದು ಹಲ್ವಾದಿಂದಾಗೆ ಆಗ್ತದೆ ಸ್ವಲ್ಪ. ನ್ಯಾಚುರಲ್ ಫಾರ್ಮ್, ಫೈಬರ್ಸ್ ತುಂಬ ಉಂಟು, ಆರ್ಗ್ಯಾನಿಕ್, ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಇದೆ, ವಿಟಮಿನ್ ಸಿ ಇದೆ. ಮತ್ತು ಸನ್ ಡ್ರೈ ಮಾಡುದು. ಸನ್ ಡ್ರೈ ಮಾಡಿದರೆ
ವಿಟಮಿನ್ ಡಿ ಕೂಡ ಸಿಗ್ತದೆ ಅಂತ ಹೇಳಿ ಸಿಗ್ತದೆ. ಹೇಳುದು ಹಾಗೆ ಹೌದು. ಸನ್ ಡ್ರೈ ಮಾಡಿದ್ರೆ ಬರ್ತದೆ ಅಂತ. ಯಾಕೆ ಸೂರ್ಯನ ಬಿಸಿಲು ಹಾಕ್ತದೆ ಅಲ್ಲ? ನಾವು ಆಯುರ್ವೇದದಲ್ಲಿ ಸೂರ್ಯಪಾಕ ಅಂತ ಹೇಳ್ತೇವೆ ನಾವು. ಸೂರ್ಯಪಾಕ, ಸೂರ್ಯಪಾಕ, ಅಗ್ನಿಪಾಕ, ಸೂರ್ಯಪಾಕ, ಚಂದ್ರಪಾಕ ಅಂತ ಇದೆ. ಹೌದು. ಇದು ಸೂರ್ಯಪಾಕ ನಾವು ಮಾಡೋದು. ಸೂರ್ಯಪಾಕ ಡೈಜೆಷನ್ ಕೂಡ ಒಳ್ಳೇದು. ಒಳ್ಳೆಯದು. ಸ್ವಲ್ಪ ಹುಳಿ ಇಲ್ಲ. ನಾವು ರೈತರು ಇದನ್ನು ಮಾಡಿ ಬೆಚ್ಚಿ ಬೆಳೆಸಿ ಈಗ ವ್ಯಾಲ್ಯೂ ಅಡಿಷನ್ ಮಾಡಿ ಮತ್ತೆ ಮಾರ್ಕೆಟ್ಗೆ ಹೋಗ್ಬೇಕು. ಹೌದು. ಇದು ನಾವು ಮಾಡುದಿಲ್ಲ. ಹೌದು, ಮಾಡೋದಿಲ್ಲ. ರೈತರು ಚಂದ ಬೆಳೆಸ್ತಾರೆ, ಬಾಯಿ ಜನ ಮಾಡ್ತಾರೆ ರೈತರು, ಆದರೆ ವ್ಯಾಲ್ಯೂ ಅಡಿಷನ್ ಮಾಡುದಿಲ್ಲ. ಮಾಡೋದಿಲ್ಲ. ಆಗ ಅದೆಲ್ಲ ಬಿಡ್ಡ ಮೇಲೆ ಹೋಗ್ತದೆ ಲಾಭ. ಅವರೆಲ್ಲ ಇದು ಮಾಡ್ತಾರೆ, ನಾವು ಬೆಳೆಸೋದು ಮಾತ್ರ. ನಾನು ಹೇಳಿದೆ ಅಟ್ಲೀಸ್ಟ್ ನಮಗೆ ನಮ್ಮ ಆಸ್ಪಾಸಿನವರಿಗೆ ಬೇಕಾದಷ್ಟು ನಾವು ಮಾಡಿಕೊಳ್ಬೇಕು ಅಂತ. ಹೌದು. ಇದು ಇಂಥದ್ದೆಲ್ಲ ನಿಜವಾಗಿ ಒಳ್ಳೆಯದು. ಅದೇ ಮಾಡುವ ವಿಧಾನ ಹೇಗೆ ಡಾಕ್ಟ್ರೆ? ಇದನ್ನು ಪೈನಾಪಲ್ ಅನ್ನು ಹಚ್ಚುದು, ಸಿಪ್ಪೆ ತೆಗೆದು ಹಚ್ಚುದು, ಹಚ್ಚಿ ಅದನ್ನೊಂದು ಪಾತ್ರದಲ್ಲಿ ಹಾಕಿ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಒಂದು ದಿವಸ ಹಾಗೆ ಇಡಿ, ಮರು ದಿವಸ ಒಮ್ಮೆ ಮುಗಿಸ್ಬೇಕು, ಮತ್ತೆ ವಾಪಸ್ಸು ಮತ್ತೊಂದು ದಿವಸ ಇಡಿ, ಮರು ದಿವಸ ಅದರ ನೀರನ್ನು ಬಸಿಬೇಕು. ನೀರನ್ನು ಬಸುವಾಗ ಈ ಸಕ್ಕರೆ ಮತ್ತು ನೀರು ಬೇರೆ ಹೋಗ್ತದೆ. ಡ್ರೈ ಇದ್ದದನ್ನು ಒಂದು ದಿವಸ ಒಂದು ಬಟ್ಟೆಯಲ್ಲಿ ಹರಗಿಡ್ಬೇಕು, ಮತ್ತೆ ತೆಗೆದು ಡ್ರೈಯರ್ನಲ್ಲಿ ಡ್ರೈ ಮಾಡಬೇಕು. 3 ದಿವಸ 4 ದಿವಸ ನೋಡ್ಬೇಕು. ಈ ಮಾಯ್ಚರ್ ಪರ್ಸೆಂಟೇಜ್ ಎಲ್ಲ ಹೋಗೋದು ಮಾಡಿದ್ರೆ ಭಾರಿ ಒಳ್ಳೇದಾಗ್ತದೆ. ಒಂದು 8% ಎಷ್ಟು ಮಾಯ್ಚರ್ ಇಲ್ಲ ಇದ್ರೆ ಒಳ್ಳೇದು. ಅವರು ಇಲ್ಲ ಇರೋದು ಫಂಗಸ್ ಬರ್ತದೆ. ಇನ್ನೊಂದೆಲ್ಲ ನಾವು ಸ್ವಲ್ಪ ಹೀಗೆ ಚಂದ ಸ್ವಲ್ಪ ಹೈಜಿನಿಕ್ ಆಗಿ ಈಗಿನ ಕಾಲಕ್ಕೆ ಬೇಕಾದ ಪ್ರೆಸೆಂಟೇಷನ್ ಅದೆಲ್ಲ ನಾವು ಮಾಡಬೇಕು. ನಾವು ಒಳ್ಳೇದು ಮಾಡ್ತೇವೆ, ಇದಕ್ಕೆಲ್ಲ ನಾವು ಹೋಗುದಿಲ್ಲ, ನಾವು ಫೇಲ್ಯೂರ್ ಆಗ್ತೇವೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಚಂದ ಪ್ರೆಸೆಂಟೇಷನ್ ಆದ್ರೆ ಹೌದು ಜನ ಲೈಕ್ ಮಾಡ್ತಾರೆ. ಅದರ್ವೈಸ್ ಜನಗಳಿಗೆ ಲೈಕ್ ಮಾಡುದಿಲ್ಲ, ನೋಡುವಾಗ್ಲೇ ಖುಷಿ ಆಗುದಿಲ್ಲ. ಈಗ ಚಂದ ಕಾಣ್ತದೆ ಕೂಡ. ಹಾಗೆ ಯಾವ ಶೇಪ್ ಬೇಕಾ ಆ ಶೇಪ್. ಈಗ ಉದ್ದವಾಗಿ ಕೂಡ ಕಟ್ ಮಾಡಿ ನೋಡಿದ್ದೇವೆ ನಾವು. ಹೌದು, ಉದ್ದಕ್ಕೆ ಕಟ್ ಮಾಡಿ ಕೂಡ ನೋಡಿದ್ದೇವೆ. ಹೌದು, ಈಗ ಮುಗಿಯುತ್ತೆ ನಮ್ಮದು ಮಾಡಿದ್ದು. ಹಾಗೆ ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಆಶಾ ಗೌರಿ ಅಂತ ಹೇಳಿ. ಗಾರ್ಡನಿಂಗ್ ತರ ನೋಡ್ತಾ ಇದ್ದೇವೆ, ಎಲ್ಲ ಗಿಡಗಳನ್ನು, ಹೂವಿನ ಗಿಡಗಳೆಲ್ಲ ನೋಡ್ತಾ ಇದ್ದೇವೆ. ಅದೆಲ್ಲ ನಿಮ್ಮ ಇಂಟ್ರೆಸ್ಟ್ ಮೇಡಮ್? ನನಗೆ ತುಂಬಾ ಇಂಟ್ರೆಸ್ಟ್ ಗಿಡ. ಎಷ್ಟು ವರ್ಷದಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀರಿ? ತುಂಬಾ ವರ್ಷದಿಂದ ಉಂಟು, ಆದ್ರೆ ಇತ್ತೀಚಿನ ದಿನಗಳು ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ. ಎಷ್ಟು ವೆರೈಟಿ ಉಂಟು ಮೇಡಮ್ ಟೋಟಲ್? ತುಂಬಾ ಉಂಟು. ಅಂದ್ರೆ ಬೋಗನ್ ವಿಲ್ಲಾ, ಮತ್ತೆ ಇಫೋರ್ಬಿಯಾ ಮಿಲ್ಲಿ ಅಂತ ಹೇಳಿ, ಮತ್ತೆ ಈಗ ಒಂದು ಹೊಸದಾಗಿ ಎಗ್ಲೋನಿಮಾ ಅಂತ ಹೇಳಿ, ಅಂದ್ರೆ ಗಿಡಗಳೇ ಕಲರ್ ಕಲರ್ ಆಗಿ ಎಲೆ ಬರುವಂತದ್ದು, ಮತ್ತೆ ಅಡೇನಿಯಂ ಅಂತ ಹೇಳಿ ಉಂಟು. ಅಂದ್ರೆ ಎಲ್ಲಿಯ ಗಿಡಗಳು? ಅಂದ್ರೆ ಹೊರಗಿಂದು ಸ್ವಲ್ಪ ಲಿಲ್ಲಿ ಉಂಟು, ತರಿಸಿದ್ದು ಥೈಲ್ಯಾಂಡಿಂದ ತರಿಸಿದ್ದು ಸಣ್ಣ ಲಿಲ್ಲಿ, ರೈನ್ ಲಿಲ್ಲಿ ಅಂತ ಹೇಳ್ತೇವೆ, ಅದು ಉಂಟು. ಮತ್ತೆ ಆಂಥೂರಿಯಂ ಉಂಟು, ಹೊರಗಿಂದಲ್ಲ, ಅದು ಇಲ್ಲೇ ಲೋಕಲ್ ವೆರೈಟಿಗಳು. ಅಂದ್ರೆ ನಾನು ಕೊಡ್ತೇನೆ, ಕೆಲವರು ಎಕ್ಸ್ಚೇಂಜ್ಗೆ ಕೊಡ್ತಾರೆ, ಆ ಥರ ಎಲ್ಲ. ಮತ್ತೆ ಸ್ವಲ್ಪ ಅಡೇನಿಯಮ್ ತರಿಸಿದ್ದು ಫಸ್ಟಿಗೆ, ಅಂದ್ರೆ ಅದು ಗ್ರಾಫ್ಟೆಡ್ ಗಿಡಗಳನ್ನು ತರಿಸಿ ಆಮೇಲೆ ಮತ್ತೆ ನಾವು ಇಲ್ಲೇ ಸ್ವಲ್ಪ ಜಾಸ್ತಿ ಮಾಡಿದ್ದು. ಅಡೇನಿಯಮ್ ಅಂದ್ರೆ ಅದು ಹೂವಿನ ಗಿಡನಾ? ಹೂವಿನ ಗಿಡ, ಡೆಸರ್ಟ್ ರೋಸ್ ಅಂತಲೂ ಹೇಳ್ತಾರೆ ಅದಕ್ಕೆ. ಮತ್ತೆ ಅದು ಬಿಸಿಲು ಬೇಕು ಅದಕ್ಕೆ, ಅಂದ್ರೆ ಮರಳುಗಾಡಿನ ಗಿಡ ಅಂತ ಲೆಕ್ಕ ಅದು. ಆದ್ರೆ ಇಲ್ಲಿ ಈಗ ಎಲ್ಲರೂ ಮಾಡ್ತಾರೆ ಅದನ್ನು, ತುಂಬಾ ಜನ ಮಾಡ್ತಾರೆ. ನೀರು ತುಂಬಾ ಕಡಿಮೆ, ವಾರಕ್ಕೆ 1 ನೀರು 2 ನೀರಿನಕ್ಕಿಂತ ಜಾಸ್ತಿ ಬೇಡ. ಅದು ಸಹ ಸ್ವಲ್ಪ ಸ್ವಲ್ಪ ಸಾಕು, ತುಂಬಾ ಸ್ವಲ್ಪ. ಅದಕ್ಕಿಂತ ಮಣ್ಣು ಹಾಕಿ ಅಥವಾ ಕಲ್ಲ? ಮಣ್ಣು ಅಲ್ಲಿಗೆ 3/4 ಭಾಗ ಹೊಯ್ಗೆ ಬೇಕು, ಸ್ವಲ್ಪ ಮಣ್ಣು ಮತ್ತೆ ಸ್ವಲ್ಪ ಗೊಬ್ಬರ, ಇಷ್ಟು ಮಿಕ್ಸ್ ಮಾಡಿ ಆ ತರ ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಅದನ್ನು ನೆಡುದು. ಗೊಬ್ಬರ ಏನೆಲ್ಲ ಹಾಕ್ತೀರಿ? ಗೊಬ್ಬರ ನಾನು ಸಗಣಿ ಹುಡಿ ಇದ್ರೆ ಸಗಣಿ ಹುಡಿಯೇ ಜಾಸ್ತಿ ಉಪಯೋಗ ಮಾಡ್ತೇನೆ, ಇಲ್ಲದಿದ್ರೆ ಎರೆ ಗೊಬ್ಬರ ಇದ್ರೆ ಅದು ಮಾಡ್ತೇನೆ. ಆಮೇಲೆ ಕೆಲವು ನಾನೇ ಇಲ್ಲಿ ಅಕ್ಕಿ ತೊಳೆದ ನೀರು, ಮಜ್ಜಿಗೆ ಅಂತದನ್ನೆಲ್ಲ ಹುಳಿ ಬರಿಸಿ ಅದಕ್ಕೆ ಸ್ವಲ್ಪ ಸಗಣಿ ಮಿಕ್ಸ್ ಮಾಡಿ ಅದನ್ನು ಡೈಲ್ಯೂಟ್ ಮಾಡಿ ಆ ತರ ಕೂಡ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಕೊಡ್ತೇನೆ. ಅಂದ್ರೆ ಅದು 1 ಗ್ಲಾಸಿಗೆ ಅಲ್ಲ, 1 ಗ್ಲಾಸನ್ನು 1 ಲೀಟರ್ಗೆ ಹಾಕಿ ಸಾಧಾರಣ ಆ ರೇಷಿಯೋದಲ್ಲಿ. ಹೌದು, ಅಂದ್ರೆ ಈ ಬೆಳ್ಳುಳ್ಳಿ ಸಿಪ್ಪೆ, ನೀರುಳ್ಳಿ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ, ಆ ತರದೆಲ್ಲ, ತೆಂಗಿನಕಾಯಿ ಹೊಡೆದ್ರೆ ಅದರ ನೀರು, ಆ ತರ ಎಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟು, ಈಗ ಹಾಕುದಿಲ್ಲ, ಬೇಸಿಗೆಗಾಲದಲ್ಲಿ ಅದನ್ನು ಹಾಕ್ತೇನೆ. ಈಗ ಹಾಕಿದ್ರೆ ಅಂದ್ರೆ ನೀರು ಜಾಸ್ತಿ ಆಗ್ತದೆ, ಅದು ಕೊಳ್ತು ಹೋಗ್ತದೆ ಗಿಡ. ಅದಕ್ಕೆ ಅಂದ್ರೆ ನೀರು ತುಂಬಾ ಕಡಿಮೆ ಅಲ್ವಾ, ಹಾಗಾಗಿ ಈಗ ಅಂದ್ರೆ ಸ್ವಲ್ಪ ಸಗಣಿ ಹಾಕಿದ್ರೆ ಸಾಕು. ಇಲ್ಲ, ಈಗ ಎಂತದು ಗೊಬ್ಬರವೇ ಕೊಡುದಿಲ್ಲ ನಾನು. ಇಲ್ಲ, ಈಗ ಕೊಡುದಾದ್ರೆ ಎಲ್ಲಿಯಾದ್ರೂ DAP ಮತ್ತು ಸ್ವಲ್ಪ ರಾಸಾಯನಿಕ ಸ್ವಲ್ಪ ಕೊಡ್ಬೋದು. ಆದ್ರೆ ಈಗ ಅಗತ್ಯ ಇಲ್ಲ, ಒಳಗೆ ಇಟ್ಟಿರುವ ಕಾರಣ. ಈಗ ಹೂ ಬಿಡುದಿಲ್ಲ ಅದು. ಹೂ ಬಿಡ್ಲಿಕ್ಕೆ ಇನ್ನು ನಾವು ಬಿಸಿಲಿಗೆ ಇಟ್ಟಾಗ್ಬೇಕು ಹೊರಗಡೆ ಇಟ್ಟ ಮೇಲೆ, ಅಂದ್ರೆ ಸಾಧಾರಣ ಮಳೆ ಕಡಿಮೆ ಆಗುವ ಹೊತ್ತಿಗೆ ನವೆಂಬರ್ ಡಿಸೆಂಬರಿಗೆ ಆಗುವಾಗ ಅದನ್ನು ರೀಪಾಟ್ ಮಾಡೋದು, ಕಟ್ಟು ಮಾಡೋದು ಎಲ್ಲ ಮಾಡಿ ಅದನ್ನು ಹೊರಗೆ ಇಟ್ಟರೆ ಚಂದ ಹೂ ಬರ್ತದೆ. ನಮಗೆ ಒಂದೊಂದೇ ಪರಿಚಯ ಮಾಡಿ ಕೊಡ್ತೀರಾ ಮೇಡಮ್? ಮಾಡುವ. ಇದು
ಅಡೇನಿಯಂ ಅಂತ ಹೇಳಿ, ಅಡೇನಿಯಂ. ಡೆಸರ್ಟ್ ರೋಸ್ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆ ಇದು ಅದೇ ಬೇಸಿಗೆ ಕಾಲದಲ್ಲಿ ತುಂಬಾ ಹೂ ಬಿಡ್ತದೆ, ಬಿಸಿಲೇ ಬೇಕಾದ್ದು ಅದಕ್ಕೆ ಅಂದ್ರೆ ಜಾಸ್ತಿ. ಮರಳುಗಾಡಿನ ಗಿಡ. ಇದೀಗ ಎಷ್ಟು ವರ್ಷದ ಗಿಡ? ಇದೆಲ್ಲ 4-5 ವರ್ಷದ ಗಿಡಗಳು, ಈ ದೊಡ್ಡ ದೊಡ್ಡ ಗಿಡ. ಹೌದು, ಅದು ಸಾಧಾರಣ ಬೋನ್ಸೈಯ ತರಾನೇ ಬೆಳೀತದೆ, ಅದು ತುಂಬಾ ದೊಡ್ಡದು ಬರುದಿಲ್ಲ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಎಂತ ಗೊತ್ತುಂಟ, ಈ ಕೋಡೆಕ್ಸ್ ಅಂತ ಹೇಳ್ತಾರೆ, ಇಲ್ಲಿ ಬುಡದಲ್ಲಿ ದಪ್ಪ ಬರ್ತದಲ್ಲ, ಇದಕ್ಕೆ ಕೋಡೆಕ್ಸ್ ಅಂತ ಹೇಳ್ತಾರೆ. ಈ ಕೋಡೆಕ್ಸ್ ಇದನ್ನು ಸ್ವಲ್ಪ ಎತ್ತಿ ನೆಡ್ಬೇಕು, ಇನ್ನು ರಿಪೋರ್ಟ್ ಮಾಡಿ ನೆಡುವಾಗ ಸ್ವಲ್ಪ ಮೇಲಕ್ಕೆ ನೆಡ್ಬೇಕು. ಇದು ದೊಡ್ಡದಾದಷ್ಟು ಇದಕ್ಕೆ ನೋಟ ಚಂದ, ಹಾಗಾಗಿ ಅದಕ್ಕೆ ಬೆಲೆ ಜಾಸ್ತಿ. ಅಂದ್ರೆ ಅದನ್ನು ತೆಗೆದು ನಡುವುದಂದ್ರೆ ಬೇರೆ ಪಾಟಿಗೆ ಹಾಕ್ಲಿಕ್ಕೆ ಉಂಟು ಅದನ್ನು? ಅಲ್ಲ, ಒಮ್ಮೆ ಫುಲ್ ತೆಗೆದು ಅದನ್ನು ಎಕ್ಸ್ಟ್ರಾ ಬೇರೆಲ್ಲ ಇದ್ರೆ ಕಟ್ ಮಾಡಿ ಇನ್ನೀಗ ಹೊರಗೆ ಇಡುವಾಗ ಹೂ ಬರ್ಲಿಕ್ಕೆ ಸ್ವಲ್ಪ ಇದನ್ನೆಲ್ಲ ಪ್ರೋನಿಂಗ್ ಮಾಡಿ ಆಮೇಲೆ ಅದು ಸಾಯುದಿಲ್ಲ ತೆಗೆದ್ರೆ? ಇಲ್ಲ, ಏನಾಗುದಿಲ್ಲ. ಒಂದು ದಿವಸ ಹೊರಗೆ ಇಟ್ರು ಏನಾಗುದಿಲ್ಲ. ಅದು ಎಷ್ಟು ಸಮಯಕ್ಕೆ ಆತರ ಮಾಡ್ಬೇಕು? ಅದು ವರ್ಷಕ್ಕೊಂದ್ಸಲ ಮಾಡಿದ್ರೆ ಒಳ್ಳೇದು. ಬೇರೆ ಕ್ಲೀನ್ ಮಾಡಿ ಕೆಲವರೆಲ್ಲ 2 ಸಲ ಮಾಡ್ತಾರೆ. ಅಂದ್ರೆ ಮಳೆಗಾಲ ಹೋಗುವಾಗ ಒಮ್ಮೆ, ಮತ್ತೆ ಪುನಃ ಮಳೆ ಬರುವ ಮೊದಲು. ನಾನು ಒಂದೇ ಸಲ ಮಾಡುದು. ಅಂದ್ರೆ ನಮಗೆ ಹೊಸ ಗೊಬ್ಬರ ಕೊಡ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ ಮಾಡಿದ್ರೆ. ಹೌದು. ಗೊಬ್ಬರ ಕೊಟ್ರೆ 1 ವರ್ಷ ಎಲ್ಲ ಇರ್ತದೆ ಅದು? ಹೌದು. ಗೊಬ್ಬರ ಕೊಟ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಹೂ ಬಿಡ್ತದೆ, ಅಂದ್ರೆ ಬಂಚ್ ಹೂ ಬರ್ತದೆ ಇದ್ರಲ್ಲಿ. ಬೇರೆ ರೀತಿಯಲ್ಲಿ ನೋಡಿ ಅದಕ್ಕೆ ಶೇಪ್ ಕೊಡ್ಲಿಕ್ಕೆ ಆಗ್ತದೆ. ಈ ಗಿಡಗಳನ್ನು ಈ ತರ ನೋಡಿ ಇದನ್ನು ಬೇರೆ ಬೇರೆ ರೀತಿಯ ಶೇಪುಗಳನ್ನು ಕೊಡ್ಬೋದು ನಾವು. ಅಂದ್ರೆ ಇದು ಬೆಂಡು ಮಾಡ್ಲಿಕ್ಕೆ ಆಗ್ತದೆ, ಈಗ ಗೆಲ್ಲುಗಳೆಲ್ಲ ಏನು ಮುರಿಯುವುದಿಲ್ಲ. ಅಂದ್ರೆ ನಾವೇ ಕೈಯಲ್ಲಿ ಮಾಡ್ಬೋದು. ಈ ತರ ಶೇಪ್ ಕೊಟ್ರೆ ಅದು ನೋಡ್ಲಿಕ್ಕೆ ತುಂಬಾ ಚಂದ ಕಾಣ್ತದಲ್ಲ. ಹೌದು. ದೊಡ್ಡದಾದ ಗಿಡಗಳಿಗೆ 500 ಎಲ್ಲ ಹೇಳ್ತಾರೆ. ಮತ್ತೆ ಇದರಲ್ಲಿ ಕೆಲವು ಸೀಡ್ಲಿಂಗ್ ಉಂಟು, ಇದರಲ್ಲಿ ಬೀಜ ಬರ್ತದೆ, ಕೋಡು ಬರ್ತದೆ, ಇಷ್ಟಿಷ್ಟು ಉದ್ದದ ಕೋಡುಗಳು ಬರ್ತದೆ. ಆ ಕೋಡಿನಲ್ಲಿ ಬೀಜ ಬರ್ತದೆ. ನಾವೀಗ ಈ ಗಿಡವನ್ನು ನೆಡ್ಬೇಕು ಅಂತ ಹೇಳಿದ್ರೆ ಅದು ಹೇಗೆ, ಬೀಜದಿಂದ ಅಥವಾ ಇದರ ಗೆಲ್ಲಿನಿಂದಲೂ ಬರ್ತದೆ, ಆದ್ರೆ ಗೆಲ್ಲಿನಿಂದ ನೆಟ್ರೆ ಈ ತರ ಬರ್ತದೆ ನೋಡಿ. ಇಲ್ಲಿ ಕೋಡೆಕ್ಸ್ ಬರುದಿಲ್ಲ. ಇದು ಈ ತರ ಕೋಡೆಕ್ಸ್ ಬಂದ್ರೆ ನೋಡಿ, ಅದು ದೊಡ್ಡ ಗಿಡದ ಕೋಡೆಕ್ಸ್ ತೋರಿಸ್ತೇನೆ ನಾನು. ಇಲ್ಲಿ ಬುರುಡೆಯಾಗೆ ಬರ್ತದಲ್ಲ, ಇದು ಕೋಡೆಕ್ಸ್. ಈ ತರ ಬಂದ್ರೆ ಗಿಡ ನೋಡ್ಲಿಕ್ಕೆ ತುಂಬಾ ಚಂದ. ಗೆಲ್ಲಿನಲ್ಲಿ ಆದ್ರೆ ಇದು ಬರುದಿಲ್ಲ, ಇಲ್ಲಿ ಬರುದಿಲ್ಲ, ಇದು ಬರುದಿಲ್ಲ. ಮಾಮೂಲಿ ಗಿಡದ ಹಾಗೆ ಇರ್ತದೆ ನೋಡ್ಲಿಕ್ಕೆ. ಅದಕ್ಕೆ ಇದು ಚಂದ ಕಾಣ್ತದೆ ನೋಡಿ. ಹಾಗಾಗಿ ಕೋಡೆಕ್ಸ್ ಬಂದ್ರೆ ಇದನ್ನು ಇನ್ನು ರೀಪಾಟ್ ಮಾಡುವಾಗ ಸ್ವಲ್ಪ ಮೇಲಕ್ಕೆ ಎತ್ತಿ ನೆಡಬೇಕು. ಅಂದ್ರೆ ಪ್ರತಿ ಸಲ ಆತರ ಮೇಲೆ ಎತ್ತಿದಾಗ್ಲೂ ಇದು ಇಷ್ಟು ಹೀಗೆ ಬರ್ತದೆ, ಅಗಲ ಬರ್ತದೆ. ಕೋಡೆಕ್ಸ್ ಎಷ್ಟು ವರ್ಷ ಆಯುಸ್ಸು ಉಂಟು ಈ ಗಿಡಕ್ಕೆ? ಇದಕ್ಕೆ ತುಂಬಾ ವರ್ಷ ಉಂಟು. ಅಂದ್ರೆ 25-30 ವರ್ಷ ಎಲ್ಲ ಆದ ಗಿಡಗಳು ಕೂಡ ಬೇರೆ ನೋಡಿದ್ದೇನೆ ನಾನು. ಅಂದ್ರೆ ಪಾಟ್ ಚೇಂಜ್ ಮಾಡಬೇಕಾಗ್ತದೆ? ಹೌದು, ಸ್ವಲ್ಪ ದೊಡ್ಡದಕ್ಕೆ ಹಾಕ್ಬೇಕು ನೆಕ್ಸ್ಟ್ ಹಾಕುವಾಗ ನಾನು. ಅಂದ್ರೆ ಇದು ಈಗ ಸಣ್ಣ ಪಾಟ್ ಅಲ್ಲಿ ಉಂಟು ಹಾಗೆ. ಇದೀಗ 4 ವರ್ಷದ ಗಿಡ. 4 ವರ್ಷ ಆಯ್ತು? ಹೌದು. ಯಾವ ಕಲರ್ ಇರ್ತದೆ? ಹೂ ಬೇರೆ ಬೇರೆ ಕಲರ್ ಉಂಟು, ಮೆರೂನ್ ಉಂಟು, ಪಿಂಕ್ ಉಂಟು, ಪಿಂಕಿನಲ್ಲಿ ಲೈನ್ಸ್ ಬಂದದ್ದು, ಆ ತರ ಎಲ್ಲ ಬೇರೆ ಬೇರೆ. ಹೌದು, ಹಳದಿ ಉಂಟು, ಹಾಗೆ ಬೇರೆ ಬೇರೆ ಕಲರ್ ಉಂಟು. ಇದರಲ್ಲಿ ಸಿಂಗಲ್ ಮತ್ತೆ ಡಬಲ್ ಅಂತ ಉಂಟು. ಅಂದ್ರೆ ಸೀಡಿಂದ ಆಗುದು ಹೆಚ್ಚಾಗಿ ಸಿಂಗಲ್. ಕೆಲವೊಂದ್ಸರಿ ಡಬ್ಬಲ್ ಇಂದಲ್ಲಿ ಸೀಡ್ ಬರ್ತದೆ ಅಪರೂಪಕ್ಕೆ. ಬಂದ್ರೆ ಸ್ವಲ್ಪ 1 ಲೇಯರ್ 2 ಲೇಯರ್ ಎಲ್ಲ ಬರ್ತದೆ ಅದರಲ್ಲಿ ಹೂವಲ್ಲಿ. ಇಲ್ಲದಿದ್ರೆ ಸಾಮಾನ್ಯವಾಗಿ ಸಿಂಗಲ್ ಬೀಜದಲ್ಲಿ ಸಿಂಗಲೇ ಆಗುದು. ಸಿಂಗಲ್ ಅಂದ್ರೆ ಒಂದೇ ಸುತ್ತು ಅದರ ಪೆಟಲ್ಸ್ ಇರೋದು. ಡಬ್ಬಲ್ ಆದ್ರೆ ಗುಲಾಬಿ ತರ ಒಳಗೆ ಪೆಟಲ್ ಬೀಜದಲ್ಲಿ ಬಂದ್ರೆ, ಗಿಡ ಮಾಡಿದ್ರೆ. ಗ್ರಾಫ್ಟ್ ಮಾಡಿದ್ರೆ ನಾವು ಯಾವುದನ್ನು ಗ್ರಾಫ್ಟ್ ಮಾಡ್ತೇವೋ ಅದೇ ಕಲರಿನ ಹೂ ಬರ್ತದೆ ಹಾಗೆ. ಮತ್ತೆ ಒಂದೇ ಗಿಡದಲ್ಲಿ 3-4 ಕಲರು, ಎಷ್ಟು ಮಲ್ಟಿ ಕಲರ್ಸ್ ಒಂದೇ ಗಿಡದಲ್ಲಿ ಮಾಡ್ಬೋದು ಗ್ರಾಫ್ಟ್ ಮಾಡಿದ್ರೆ. ಹೌದು, ಅದರ ಬ್ರಾಂಚಸ್ ಅನ್ನು ಕಟ್ ಮಾಡಿ ಇಲ್ಲಿಗೆ ನಾವು ಅದೊಂದು ಟ್ಯಾಬ್ಲೆಟ್ ಕಟ್ ಅಂತ ಮಾಡ್ತಾರೆ. ಮತ್ತೆ ಇನ್ನೊಂದು ಟಾಪ್ ಅನ್ನು ಇಷ್ಟು ತೆಗೆದು ಅದನ್ನು ವಿ ಕಟ್ ಮಾಡಿ ಅದು ಸಹ ಗ್ರಾಫ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೂಲ ಎಲ್ಲಿಂದ ಈ ಗಿಡದ ಮೂಲ? ಅಂದ್ರೆ ಬಹುಶಃ ಈ ಸೌದಿ ರಾಷ್ಟ್ರಗಳಿಂದ ಇರ್ಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇದು ಡೆಸರ್ಟ್ ಅಲ್ಲೇ ಬೆಳೆಯುವ ಗಿಡ ಆದ ಕಾರಣ
ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಇದನ್ನು ಕಲ್ಟಿವೇಶನ್ ಮಾಡ್ತಾರೆ, ಸೇಲ್ ಮಾಡ್ತಾರೆ. ಅದೇ. ಆದ್ರೆ ಮಳೆಗೆ ಮಾತ್ರ ಇದನ್ನು ಒಂದು 2-3 ತಿಂಗಳು ಒಳಗೆ ಇಟ್ಟು ಜೋಪಾನ ಮಾಡ್ಬೇಕಾಗ್ತದೆ. ಮಳೆ ನೀರು ಬಿದ್ರೆ ಹೌದು. ಅದು ಕೊಳ್ತು ಹೋಗ್ತದೆ. ಇದು ಈ ಕಾಡೆಕ್ಸ್ ಉಂಟಲ್ಲ, ಇದು ಕೊಳಿತದೆ. ಇದು ಕೊಳ್ತ್ರೆ ನಮ್ಮ ಈ ಗಿಡ ಮೇಲೆ ತನಕ ಮತ್ತೆ ಕೊಳ್ತು. ಶೇಡ್ ನೆಟ್ ಒಳಗೆ ನಾನು ಪ್ರತಿ ವರ್ಷ ಶೇಡ್ ನೆಟ್ ಒಳಗೆ ಇಡ್ತಿದ್ದೆ. ಈ ವರ್ಷ ಮಳೆ ಬೇಗ ಬಂದ ಕಾರಣ ಶೇಡ್ ನೆಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಹಾಗಾಗಿ ಇಲ್ಲೇ ನಮ್ಮ ಸಿಟೌಟ್ ಅಲ್ಲೇ ಇಟ್ಕೊಂಡಿದ್ದೇನೆ. ಮತ್ತೆ ಅಲ್ಲೆಲ್ಲ ನೋಡ್ತಾ ಇದ್ದೇವೆ ಮೇಡಮ್, ಅದೆಂತ ಇದ್ರದ್ದೇ ಗಿಡವಾ? ಹೌದು, ಇದ್ರದ್ದೇ ಸಣ್ಣ ಬೇಬಿ ಪ್ಲಾಂಟ್ಸ್. ಅದು ಅಂದ್ರೆ ಸೀಡ್ಲಿಂಗ್, ಅದು ಬೀಜ ಹಾಕಿ ಮಾಡಿದಂತ ಗಿಡಗಳು. ಭಯಂಕರ ಗಾಳಿ ಉಂಟಲ್ವಾ ಮೇಡಮ್? ಹೌದು. ಏನಾದ್ರೂ ಹಾನಿಯಾಗಿದೆ ತೋಟದಲ್ಲಿ? ಆಗಿದೆ ತುಂಬಾ. ಮರ ಎಲ್ಲ ಮುರಿದು ಹೋಗಿ. ಇದೆಲ್ಲ ಬೀಜದಿಂದ ಮಾಡಿದಂತ ಗಿಡಗಳು. ಅಂದ್ರೆ ಸಿಂಗಲ್ ಇಂದಲ್ಲಿ ಜಾಸ್ತಿ ನಾವು ಪರಾಗಸ್ಪರ್ಶ ಮಾಡಿದ್ರೆ ಬೀಜಗಳು ಖಂಡಿತ ಬಂದೇ ಬರ್ತದೆ. ಇಲ್ಲದಿದ್ರು ಅದರ ತನಗೆ ತಾನೇ ಅದು ಪರಾಗಸ್ಪರ್ಶ ಆಗಿ ಬರ್ತದೆ ಅಪರೂಪಕ್ಕೆ. ಅದರಲ್ಲಿ ಇದು ಕೋಡು ನೋಡಿ, ಇದು ಅದರದ್ದೇ ಕೋಡು. ಇದರಲ್ಲಿ ಬೀಜ ಉಂಟು, ತೋರಿಸ್ತೇನೆ. ಇದು ಬೀಜ, ಇದು ಬೀಜ. ಇದು ಇದರ ಸಹಾಯದಿಂದ ಈ ಬೀಜಗಳು ಹಾರಿ ಹೋಗ್ತದೆ. ನಾವು ಅದು ಒಡೆದ ತಕ್ಷಣ ಇದನ್ನು ಕಲೆಕ್ಟ್ ಮಾಡಿ ಈ ತರ ಹಾಕಿದ್ರೆ ಇದು ಈ ತರದ ಗಿಡಗಳು ಬರ್ತದೆ. ಸ್ವಲ್ಪ ದೊಡ್ಡದಾದ ನಾನು ಒಂದೇ ಪ್ಲಾಸ್ಟಿಕ್ ಪಾಲಿಥೀನ್ ಬ್ಯಾಗ್ ಅಲ್ಲಿ ಹಾಕಿ ಆಮೇಲೆ ಅದನ್ನ ಈ ತರ ಒಂದೊಂದೇ ಸಪರೇಟ್ ಆಗಿ ಇಟ್ಕೊಂಡಿದ್ದೆ. ಹೌದು, ಅದೀಗ ಬೀಜ ಹಾಕಿದ ಗಿಡ ಫಸ್ಟ್ ಇಂದು. ಇದು ನೆಟ್ಟ ಗಿಡ, ಆಮೇಲೆ ಸ್ವಲ್ಪ ದೊಡ್ಡದಾಯ್ತದೆ. ಇದು ಎಷ್ಟು ದಿನ ಆಯ್ತು ಇದಕ್ಕೆ? ಯಾವುದು ಗಿಡಕ್ಕೆ? ಇದಕ್ಕೊಂದು 2 ತಿಂಗಳಾಯ್ತು. ಹೌದು. ಅಂದ್ರೆ ಪರಾಗಸ್ಪರ್ಶ ನಾವು ಮಾಡ್ಲೇಬೇಕಾ? ಅದಕ್ಕೆ ಮಾಡ್ಲೇಬೇಕಂತಿಲ್ಲ. ಅಂದ್ರೆ ನಮಗೆ ಒಳ್ಳೆ ಒಳ್ಳೆ ವೆರೈಟಿಯದ್ದು ಗಿಡ ಮಾಡ್ಬೇಕು ಅಂತ ಆದ್ರೆ ಪರಾಗದಿಂದಲೂ ಮಾಡ್ಕೊಳ್ಬಹುದು. ಅದು ಹೇಗೆ ಪರಾಗಸ್ಪರ್ಶ ಮಾಡುವುದು? ಅದು ನಾನು ಹೂವು ಇರುವಾಗ್ಲೇ ತೋರಿಸ್ಬೇಕಷ್ಟೇ. ಆದ್ರೆ ಹೇಳುವ ಬಾಯಿಯಲ್ಲಿ ಅಂದ್ರೆ ಹೂವಿನ ಒಳಗಡೆ ಅದರ ಮಕರಂದ ಇರುದು, ಅದನ್ನು ಒಂದು ಕಡ್ಡಿಯ ಸಹಾಯದಿಂದ ಆ ಹೂವಿನ ಒಳಗೆ ಹಾಕಿ ಅದನ್ನು ಸ್ವಲ್ಪ ಬಿಡಿಸಿಕೊಂಡು ಅದಕ್ಕೆ ಇನ್ನೊಂದು ಹೂವಿನ ಪರಾಗವನ್ನು ಹಾಕಿ ಕಲರ್ ಮಿಕ್ಸ್ ಮಾಡಿ ಬೇರೆ ತರದ ಕಲರ್ ಆಗ್ಬೇಕು ಅಂತ ಆದ್ರೆ ಆ ತರ ಮಾಡಿದ್ರೆ ಬರ್ತದೆ. ಹಾಗೆ ಹೆಚ್ಚಿನವುಗಳು ಪಿಂಕೇ ಇರುದು, ಪಿಂಕಿನಲ್ಲಿಯೇ ಶೇಡ್ ಆಗಿರುವಂತದ್ದು ಇರುದು. ನೋಡ್ಲಿಕ್ಕೆ ಚಂದ ಅಲ್ವಾ? ತುಂಬಾ ಚಂದ. ಅಂದ್ರೆ ಇನ್ನು ಸ್ವಲ್ಪ ಟೈಮ್ ಕಳಿಬೇಕು. ಅಂದ್ರೆ ಮಳೆ ಹೋಗಿ ಬಿಸಿಲು ಬರುವಾಗ ಇದರಲ್ಲಿ ತುಂಬಾ ಗೊಂಚಲು ಹೂ ಬರ್ತದೆ. ಅವಾಗ ತುಂಬಾ ಚಂದ ನೋಡ್ಲಿಕ್ಕೆ. ಈ ಕಲ್ಲೆಲ್ಲ ಎಲ್ಲಿಂದ ಸಿಗುದು ಮೇಡಮ್? ಇದು ನಾವು ಹೊಯ್ಗೆಯಲ್ಲಿ ಬಂದಂತ ಕಲ್ಲುಗಳು. ಮನೆ ಕಟ್ಟುವಾಗ ಎಲ್ಲ ತಂದಂತ ಹೊಯ್ಗೆಯಲ್ಲಿದ್ದ ಕಲ್ಲನ್ನು ನಾನು ಕಲೆಕ್ಟ್ ಮಾಡಿ ಇಟ್ಟು ಅದನ್ನು ಗಿಡದ ಸುತ್ತಲೂ ನಾನು ಮಾಡ್ತೇನೆ, ಇವರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಉಂಟು. ಹಾಗಾಗಿ ಈಗ ನೆಕ್ಸ್ಟ್ ಈ ಗಿಡಕ್ಕೆಲ್ಲ ಕಲ್ಲು ಬೇಕು ಅಂತ ಹೇಳಿದ್ರೆ ಕಲ್ಲು ಸ್ವಲ್ಪ ಉಂಟು ಕಲೆಕ್ಟ್ ಮಾಡಿದ್ದು. ಮತ್ತೆ ಕೆಲವೆಲ್ಲ ಗಿಡಗಳು ಹೋಗಿದೆ ಅಲ್ವಾ, ಅದ್ರದ್ದು ಕಲ್ಲೆಲ್ಲ ಸಿಗ್ತದೆ ನನಗೆ ಆ ತರ. ಇದು ಎಂತ ಮೇಡಮ್? ಪ್ಲಾಸ್ಟಿಕ್ ಹಾಕಿ ಅದು ನಾನು ಕಸಿ ಮಾಡಿದ್ದು. ಇದು ಹೋಯ್ತು, ಮಳೆಗೆ ಕೊಳ್ತು ಹೋಯ್ತು. ಇಲ್ಲಿ ಉಂಟು, ನಾನು ತೋರಿಸ್ತೇನೆ. ಇದು ನಾನು ಗ್ರಾಫ್ಟ್ ಮಾಡಿದ. ಇದು ಇನ್ನೊಂದು ಕಸಿ ಮಾಡಿದ್ದು ನೋಡಿ, ಇಲ್ಲಿ ಗೊತ್ತಾಗ್ತದೆ. ಇದು ಈಗ ನಾನು ನೆಕ್ಸ್ಟ್ ಮಾಡಿದಂತ ಗಿಡ. ಅಂದ್ರೆ ಒಂದೇ ಗಿಡದಲ್ಲಿ 2 ಕಲರ್ ಬರ್ತದೆ ಇದರಲ್ಲಿ. ಹೌದು. ಅದಕ್ಕೆ ನಿಮಗೆ ಈಗ ಮಾಮೂಲಾಗಿ ನೋಡುವ ಗೊತ್ತಾಗ್ತದೆ ಯಾವ ಕಲರ್ ಯಾವುದು ಅಂತ? ಇಲ್ಲ, ಎಲೆಯಲ್ಲಿ ಕಂಡು ಹಿಡಿಲಿಕ್ಕೆ ಆಗುದಿಲ್ಲ ಇದನ್ನು. ಯಾಕೆಂತ ಹೇಳಿದ್ರೆ ಅದು ಎಲೆಗಳೆಲ್ಲ ಒಂದೇ ತರ. ಅಂದ್ರೆ ಸ್ವಲ್ಪ ವ್ಯತ್ಯಾಸ ಇರ್ಬೋದಷ್ಟೇ. ಆದ್ರೆ ಸಾಮಾನ್ಯವಾಗಿ ಈಗ ಈ ಗಿಡದಲ್ಲಿ 1-2-3 ನಮೂನೆ ಕಲರ್ 2 ಕಲರ್ ಬರ್ಬೋದು ಅದ್ರಲ್ಲಿ. ಅಂದ್ರೆ ನಾನು ಅದನ್ನು ಗ್ರಾಫ್ಟ್ ಮಾಡಿದ ಕಾರಣ. ನೋಡಿ, ಇದು ಗ್ರಾಫ್ಟ್ ಮಾಡಿದ ಗಿಡ. ಇದು ಕೂಡ ಇಲ್ಲಿ ಗೊತ್ತಾಗ್ತದೆ ನೋಡಿ ಯಾವ ತರ. ಈ ಗಿಡ ದೊಡ್ಡದಾಗಿ ಹೌದು. ಇದು ಎಷ್ಟು ವರ್ಷ ಬೇಕು? ಇಲ್ಲ, ಒಂದೇ ವರ್ಷದಲ್ಲಿ ಆಗ್ತದೆ. ಇದೆಲ್ಲ ನೋಡಿ, ಇದೆಲ್ಲ ಈಗ ಸ್ವಲ್ಪ ಅದನ್ನು ಚಟ್ಟಿಗೆ ಹಾಕಿ ಸ್ವಲ್ಪ ಗೊಬ್ಬರ ಕೊಟ್ರೆ ಅದು ಈ ವರ್ಷವೇ ಹೂ ಆಗ್ತದೆ. ಇದು ಕಾಳು ಮೆಣಸು ಅಲ್ಲ ಮೇಡಮ್? ಅದು ಕಾಳು ಮೆಣಸು. ಹೌದು. ಸಣ್ಣದ್ರಲ್ಲಿ ತುಂಬಾ ಹೌದು. ಅದು ಬುಡದಿಂದ ಈ ಸೀಡ್ಲಿಂಗ್ ಗಿಡವನ್ನಾದ್ರೆ ಬುಡದಿಂದ ಕಟ್ಟು ಮಾಡ್ಲಿಕ್ಕೆ ಆಗ್ತದೆ ನಮಗೆ. ಇದು ಕಸಿಯದ್ದಾದ್ರೆ ಅದರಲ್ಲಿ ಎಲ್ಲಿಂತ ನೋಡಿಕೊಂಡು ಕಟ್ಟು ಮಾಡ್ಬೇಕಾಗ್ತದೆ. ಅಂದ್ರೆ ಕಸಿ ಕಟ್ಟಿದ ಜಾಗ ಹೋದ್ರೆ ನಮಗೆ ಬೇಕಾದ ಗಿಡ ಆಗುದಿಲ್ಲ ಅಲ್ಲ, ಉಳಿಯುದಿಲ್ಲ. ಎಲ್ಲ ಮಳೆಗೆ ಮೊದ್ಲು ಮಾಡಿದ್ದು. ಈಗ ಮಳೆಗೆ ಇದನ್ನು ಕಟ್ಟು ಮಾಡ್ಲಿಕ್ಕೆ ಬಾರದು. ಕಟ್ಟು ಮಾಡಿದ್ರೆ ಅಲ್ಲಿಗೆ ಫಂಗಿಸೈಡ್ ಏನಾದ್ರೂ ಸಾಫ್ ಏನಾದ್ರೂ ಉಜ್ಜಬೇಕು. ಇಲ್ಲದಿದ್ರೆ ಆ ಕಟ್ಟು ಮಾಡಿದ ಜಾಗ ಉಂಟಲ್ಲ, ಅಲ್ಲಿಗೆ ಫಂಗಸ್ ಅಟ್ಯಾಕ್ ಆಗಿ ಅದು ಸಾಯ್ತದೆ. ಕಟ್ ಮಾಡುದೆಲ್ಲ ಬೇಸಿಗೆಯಲ್ಲಿ ಮಳೆ ಬರುವಾಗ ಅದರ ಯಾವುದೇ ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ಇಲ್ಲ. ಸೇಲ್ ಮಾಡ್ತೀರಾ?
ಏನಾದ್ರು? ಸೇಲ್ ಮಾಡ್ತೇನೆ, ಮಾಡುದಿಲ್ಲ ಅಂತೇನಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಅದ್ರ ಆಲೋಚನೆ ಮಾಡ್ಲಿಲ್ಲ. ಅಂದ್ರೆ ಅದಕ್ಕೆಲ್ಲ ಗ್ರಾಫ್ಟ್ ಮಾಡಿ ಮತ್ತೆ ಆಮೇಲೆ ಮಾಡುವ ಯೋಚನೆ ಉಂಟು. ಕೆಲಸ ಎಲ್ಲ. ಹಾ ಹೌದು ಹೌದು. ಅಂದ್ರೆ ನಮ್ಮ ಹತ್ರ ಬೇಕಾದಷ್ಟು ಗಿಡ ಇಲ್ಲ ಅಂತಂದ್ರೆ ನಾವು ಸೇಲ್ ಮಾಡ್ಲಿಕ್ಕೆ ಹೊರಟ್ರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ತದಲ್ಲ ಮತ್ತೆ. ಹಾಗಾಗಿ ಸ್ವಲ್ಪ ನಮ್ಮ ಹತ್ರ ಬ್ಯಾಕಪ್ ಬೇಕು ಇಲ್ಲಿ. ಹೌದು, ಬೇಕಾದಷ್ಟು ಆದ ಮೇಲೆ ಮತ್ತೆ ಮಾಡುವ ಅಂತ ಹೇಳುವ ಯೋಚನೆ ಒಂದು ಉಂಟು. ಸಿದ್ದು ಹಲಸು ಅಂತ ಹೇಳಿ, ಮತ್ತೊಂದು ಏಕಾದಶಿ ಅಂತ ಹೇಳಿ, ಮಕ್ಕಳು ಹಲಸು ಮೇಳಕ್ಕೆ ಹೋಗಿದ್ದಾಗ ತಕೊಂಡು ಬಂದಿದ್ರು, ಹಾಗೆ ಅದನ್ನು ಹಾಕಿ ಮಾಡಿದ್ದಷ್ಟೇ. ಈಗ ಬಹಳ ಚಾಲ್ತಿಯಲ್ಲಿರುವಂತ ಒಂದು ಪ್ಲಾಂಟ್ ಇದು, ಎಗ್ಲೋನಿಮಾ. ಎಗ್ಲೋನಿಮಾ ಅಂದ್ರೆ ಇದು ಗಿಡವೇ ಕಲರ್ ಆಗಿ ಬರುವಂತದ್ದು. ಇದು ಕೂಡ ಅದುವೇನಾ? ಹೌದು, ಇದರಲ್ಲಿ ಥೈಲ್ಯಾಂಡ್ ವೆರೈಟಿ ಉಂಟು, ಥೈಲ್ಯಾಂಡ್ ಡಾರ್ಫ್ ಅಂತ ಹೇಳಿ ಬರ್ತದೆ ಈಗೀಗ. ನನ್ನ ಹತ್ರ ಇರುವುದು ಇದು ಕೆಲವೆಲ್ಲ ಲೋಕಲ್ ವೆರೈಟಿ, ಇದು ಸ್ವಲ್ಪ ಹೈಬ್ರಿಡ್. ನೋಡಿ ಇದೆಲ್ಲ ದೊಡ್ಡದು ಬರ್ಲಿಲ್ಲ ಈ ತರದ್ದು, ಇದೆಲ್ಲ ಸ್ವಲ್ಪ ಹೈಬ್ರಿಡ್ ವೆರೈಟಿ. ಇದು ಕೆಲೇತಿಯಾ ಅಂತ ಹೇಳ್ತಾರೆ. ಇಲ್ಲ, ಇದೆಲ್ಲ ಶೋ ಪ್ಲಾಂಟ್ ಗಳಷ್ಟೇ. ಅಂದ್ರೆ ನಮ್ಮ ಮನೆ ಅಂದವನ್ನು ಹೆಚ್ಚಿಸ್ಲಿಕ್ಕೆ ಇರುವಂತ ಗಿಡಗಳು. ಅಂದ್ರೆ ಸೆಮಿ ಶೇಡೇ ಬೇಕು ಇದಕ್ಕೆ. ಕಲರ್ ನೋಡುವಾಗ್ಲೇ ಖುಷಿ ಆಗ್ತದೆ. ಹೌದು, ಅದಂದ್ರೆ ಎಲ್ಲ ಕಲರ್ ಅನ್ನು ಮಿಕ್ಸ್ ಮಾಡಿ ಜೊತೆಯಲ್ಲಿ ಇಟ್ರೆ ಆವಾಗ ಅದು ಹೂ ಇದ್ದ ಹಾಗೆ ಕಾಣ್ತದೆ. ಹಾಗೆ ಅದರಲ್ಲಿ ಇಂಥದ್ದೊಂದು ಕಲರ್ ತುಂಬಾ. ಹೌದು, ಅದಕ್ಕೆ ಹೆಸರು ಪಿಂಕ್ ಡಾಲ್ಮೇಶಿಯನ್ ಅಂತ ಹೇಳಿ. ಇದು ರೆಡ್ ಅಂತ ಹೇಳಿ, ಇದು ಪಿಂಕ್ ಡಾಲ್ಮೇಶಿಯನ್, ಇದು ಫೈರ್ ರೆಡ್ ಅಂತ. ಇದು ಒಂದು ಲಿಪ್ಸ್ಟಿಕ್ ಅಂತ ಹೇಳುವ ವೆರೈಟಿ. ಇದೊಂದು 3-4 ಗಿಡಗಳು ನಾನು ತರಿಸಿದ್ದು ಕೇರಳದಿಂದ. ಇದೆಲ್ಲ ನಾವು ಎಕ್ಸ್ಚೇಂಜ್ ಮಾಡಿದಂತ ಗಿಡಗಳು. ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ತದೆ ಅಲ್ವಾ ಗಿಡಗಳು, ಅವರು ತಂದಿರ್ತಾರೆ. ಆಗ ಅದನ್ನು ನಾವು ನಮ್ಮ ಹತ್ರ ಇರುವುದನ್ನು ಅವರಿಗೆ ಕೊಟ್ರೆ ಅವ್ರ ಹತ್ರ ಇರುವುದನ್ನು ನಮಗೆ ತಕೊಂಡು ಆತರ ತುಂಬಾ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಇದೆಲ್ಲ ನಿಮ್ಮ ಕಲೆಕ್ಷನ್ ಏನು ಮೇಡಮ್? ಹೌದು, ಅದೆಲ್ಲ ಈಗ ಮಳೆಗೆ ಸ್ವಲ್ಪ ಹಾಳಾಯ್ತು. ಇನ್ನೀಗ ರೀಪಾಟ್ ಮಾಡಿ ಅದನ್ನು ಪುನಃ ಚಂದ ಮಾಡಬೇಕು. ಇದೆಲ್ಲ ಇಂಥ ಡಿಸೈನ್ ಎಲ್ಲ ಎಲ್ಲಿಂದ ಸಿಗುದು ಮೇಡಮ್? ಯಾವುದು ಇದು? ಅದೇ ಆ ತರ ಕರುವು ಮಾಡಿದಂತ ಚಟ್ಟಿಗಳನ್ನ ನಾನೇ ಮಾಡಿದ್ದು. ನೀವೇ ಮಾಡಿದ್ದು? ಹೌದು, ದನಕ್ಕೆ ಕೊಡುವ ಕ್ಯಾಲ್ಸಿಯಮಿನ ಡಬ್ಬಗಳೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಪೇಂಟ್ ಮಾಡಿದಂತದ್ದು. ಮತ್ತೆ ಈ ತರ ಡಿಸೈನ್ ಎಲ್ಲ ಕೊಡುದು ಕಟಿಂಗ್? ಅದು ಕಟ್ಟಿಂಗ್ ಮಾಡುವಾಗ್ಲೇ ಈ ಚೂರಿಯಲ್ಲಿ ಎಲ್ಲ ಸ್ವಲ್ಪ ಬಿಸಿ ಮಾಡಿದ್ರೆ ಕಟ್ಟಿಂಗ್ ಕೊಟ್ರೆ ಆ ತರ ಶೇಪ್ ಕೊಡ್ಲಿಕ್ಕೆ. ಇದೆಲ್ಲ ನೀವೇ ಮಾಡಿರೋದು? ಹೌದು, ಇದೊಂದು ಲಿಪ್ಸ್ಟಿಕ್ ಪ್ಲಾಂಟ್ ಅಂತ ಹೇಳಿ. ಇದು ಇದು ಹೌದು, ಅದು ನೋಡಿ ಇಲ್ಲಿ ಮೊಗ್ಗು ಉಂಟಲ್ಲ, ಈ ಮೊಗ್ಗು ಅದು ಲಿಪ್ಸ್ಟಿಕ್ ನ ಹಾಗೆ ಬರ್ತದೆ ಈ ಕೋಳಿಲಿ. ಹೌದು ಹೌದು, ಅದಕ್ಕೆ ಆ ಹೆಸರು. ಇದಕ್ಕೆ ಸ್ವಲ್ಪ ನೆರಳೆ ಬೇಕು ಅದಕ್ಕೆ. ಇಲ್ಲಿ ಹೂ ಕೂಡ ಉಂಟು, ಕೆಂಪು ಕಲರಿನ ಹೂ. ಹೌದು, ನಮ್ಮ ಗೊರಟೆ ಹೂವಿನ ಹಾಗೆ ಸ್ವಲ್ಪ. ಹೌದು ಹೌದು, ಆದ್ರೆ ಅದು ಅದಕ್ಕೆ ಹೆಸರು ಲಿಪ್ಸ್ಟಿಕ್ ಅಂತ ಹೇಳಿ. ಅದು ಕಡ್ಡಿಯಿಂದಲೂ ಬರ್ತದೆ, ಕಟ್ಟಿಂಗ್ಸ್ ಹಾಕಿದ್ರೆ ಬರ್ತದೆ. ಖಾಲಿ ಮೊಗ್ಗ ಇದು ಇಲ್ಲಿ? ಅದು ಮೊಗ್ಗು ನೋಡಿ, ಅದರಲ್ಲಿ ಲಿಪ್ಸ್ಟಿಕ್ ನ ತರ ಶೇಪ್ ಬರ್ತದೆ ನೋಡಿ. ಸ್ವಲ್ಪ ಈ ತರ ಖಾಲಿ ಮೊಗ್ಗಿನ ತರ ಇರ್ತದೆ, ಆ ನಂತರ ಸ್ವಲ್ಪ ಈ ತರ ಬರ್ತದೆ, ಆಮೇಲೆ ಅರಳ್ತದೆ. ಸಾಧಾರಣ ಯಾವಾಗ್ಲೂ ಹೂ ಇರ್ತದೆ ಇದರಲ್ಲಿ ಅಲ್ಲ? ಹೌದು, ಅಂದ್ರೆ ಅದಕ್ಕೆ ಶೇಡ್ ಬೇಕು, ಹಾಗಾಗಿ ಇಲ್ಲಿ ತೂಗಿದ್ದೇನೆ ನಾನು. ಇದಕ್ಕೆ ಎಷ್ಟು ವರ್ಷ ಆಯ್ತು ಮೇಡಮ್? ಇದಕ್ಕೆ 1.5 ವರ್ಷ ಆಯ್ತು. ಹೌದು, ಇದು ಹೀಗೆ ಪಾಟಲ್ಲಿ ಇಡುವಂತ ಹೂವು? ಅದು ಹ್ಯಾಂಗ್ ಮಾಡ್ಲಿಕ್ಕೂ ಆಗ್ತದೆ ಅಥವಾ ಕೆಳಗಡೆ ನೆಟ್ಟುಕೊಳ್ಳಿಕ್ಕೂ ಆಗ್ತದೆ. ಆದ್ರೆ ಕೆಳಗಡೆ ನೆಟ್ರೆ ಏನಾಗ್ತದೆ ಅಂದ್ರೆ ಅದು ಬಳ್ಳಿ ಬರ್ತದಲ್ವಾ, ಹಾಗಾಗಿ ಇದು ನೇಟ್ ಹಾಕಿದ್ರೆ ಒಳ್ಳೇದಾಗ್ತದೆ. ಕೋಡು ಅದ್ರದ್ದೇ ಕೋಡು, ಆದ್ರೆ ಬೀಜ ಬರ್ಲಿಲ್ಲ ನನಗೆ. ನಾನು ಕಳೆದ ಸಲ ನೋಡಿದ್ದೇನೆ, ಈ ಸಲ ಮಾತ್ರ ತುಂಬಾ ಅಲ್ಲಿ ಉಂಟು ನೋಡಿ, ಮೇಲೆ ಕೋಡು ಬಂದಿದೆ ತುಂಬಾ, ಆಚೆ ಬದಿಯಲ್ಲಿ ಮೇಲೆ ಅಲ್ಲಿ. ಹೌದು ಹೌದು ಹೌದು. ಇದು ಎಂತ ಇದರಲ್ಲಿ ಬೀಜ ಆಗ್ತದ? ಬೀಜ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಸಹ. ಫಸ್ಟ್ ಅದು ಕಳೆದ ಸಲ ಹುಟ್ಲಿಲ್ಲ ನನಗೆ, ಈ ಸಾರಿ ನೋಡ್ಬೇಕು ಹಾಕಿ ಹುಟ್ಟದ ಗಿಡ ಬರ್ತದ ಅಂತ. ಇಷ್ಟು ಉದ್ದದ ಕಟ್ಟಿಂಗ್ಸ್ ಹಾಕಿದ್ರೆ ಗಿಡ ಬರ್ತದೆ. ವಯನಾಡಿಂದ ತಂದದ್ದು ನಾನು. ಇದು ಎಲೆಯಿಂದ ಮಾಡುವಂತ ಗಿಡಗಳು, ಆಫ್ರಿಕನ್ ವಯಲೆಟ್. ಎಲೆಯಿಂದ ಪ್ರೊಪಗೇಟ್ ಮಾಡುವಂತದ್ದು. ಅದೇ ಎಲೆಯಿಂದ ಅದನ್ನ ನೀರಲ್ಲಿ ಹಾಕಿಟ್ರೆ ಅದಕ್ಕೆ ಬೇರು ಬರ್ತದೆ, ಅಥವಾ ಈ ಕೋಕೋಪೀಟ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಹಾಕಿದ್ರು ಬೇರು ಬರ್ತದೆ. ಕಲರ್ ಉಂಟು ಬೇರೆ ಬೇರೆ. ಈಗ ಹೂ ಇಲ್ಲ, ಇಲ್ಲಿ ಒಂದೇ ಇರುದಷ್ಟೇ, ಹೂ ಬರ್ತದೆ. ಅದಕ್ಕೆ ನೆರಳೆ ಬೇಕು, ಅದು ಒಳಗೆ ಬೆಳೆಯುವಂತ ಸಸ್ಯಗಳು, ಎಪಿಸಿಯಾ ಅಂತ ಹೇಳುವ ಗಿಡಗಳದು. ತುಂಬಾ ಕಲೆಕ್ಷನ್ ಎಲ್ಲ ಉಂಟು. ಶ್ವೇತ ಪಲಾಶ. ಪಲಾಶದಲ್ಲಿ ಹೂವಾಗುವುದು ಕೆಂಪು ಬಣ್ಣದ ಹೂವು, ಇದು ಬಿಳಿ ಬಣ್ಣದ ಹೂವಾಗುವ ಪಲಾಶ.
ಪಾಲಾಶ. ಬಹಳ ಅಪರೂಪ. ಇದು ಯಾವುದಕ್ಕೆ ಉಪಯೋಗಿಸ್ತಾರೆ? ಪಾಲಾಶ ಅದು ಮದ್ದಿಗೆ ಎಲ್ಲ ಉಪಯೋಗಿಸ್ತೇವೆ. ಆದ್ರೆ ಶ್ವೇತ ಪುಷ್ಪ ಇದ್ದದ್ದು ಶ್ರೇಷ್ಠ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಹೊರ ಇರುವುದು ಬಹಳ ಕಡಿಮೆ ಈಗ. ಅಂದ್ರೆ ಬಿಳಿ ಕಲರ್ ಲೀಫ್ ಕೂಡ ಸ್ವಲ್ಪ ಚೇಂಜ್ ನೋಡಿ. ಹೌದು, ಸ್ವಲ್ಪ ಊರಿನ ಪಾಲಾಶದ ಎಲೆಯಿಂದ ಈ ಎಲೆಗೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹೌದು ನೋಡುವ ನಮಗೆ ನೋಡಿಕೊಂಡಿದ್ದೊಳಗೆ ಹೌದು ಡಿಫರೆನ್ಸಿಯೇಷನ್ ಮಾಡಬಹುದು. ಡಿಫರೆನ್ಸಿಯೇಟ್ ಮಾಡಿ ಕಷ್ಟ ಉಂಟು. ಹೌದು. ಮತ್ತೆ ಇದು ಬೇರೆ ಹೋದಲ್ಲಿ ಸ್ವಲ್ಪ ಗಾಯ ಆದ್ರೆ ಇದಾಗ್ತದೆ. ಯಾವುದು? ಬೇರಿನಿಂದ ನಮಗೆ ಒಬ್ಬರು ಪುಣ್ಯಾತ್ಮರು ಬಹಳ ಆತ್ಮೀಯರು ನಮ್ಮ ಒಂದು ಗಿಡ ಕೊಟ್ಟರು, ತಂದಿಟ್ಟಿದ್ದೆವು. ಬೇರೆ ಹೋದಲ್ಲಿ ಸ್ವಲ್ಪ ಗಾಯ ಆಯ್ತು, 2 ಗಿಡ ಆಯ್ತು. ಬೇರಿಗೆ ಗಾಯ ಆದ್ರೆ ಅಲ್ಲಿ ಗಿಡ ಆಗ್ತದೆ. ಇನ್ನೊಂದು ಗಿಡ ಆಯ್ತು, 2 ಗಿಡ ಆಯ್ತು. ಅದ್ರ ಒಂದು ಗಿಡ ನೆಟ್ಟೆವು, ಒಂದು ಗಿಡ ಹಾಗೆ ಆಯ್ತು. ಮತ್ತೆ ಗಾಯ ಆಯ್ತು, ಮತ್ತೆ 2 ಗಿಡ ಆಯ್ತು. ಮತ್ತೆ ಒಂದನ್ನು ಒಬ್ಬರಿಗೆ ಕೊಟ್ಟೆವು, ಮತ್ತೊಬ್ಬರಿಗೆ ಕೊಟ್ಟೆವು. ಹಾಗೆ ಒಂದು ಗಿಡದಿಂದ 6 ಗಿಡ ಆಯ್ತು. 6 ಗಿಡ. ಇದು 6ನೇ ಗಿಡ. ಇದೆಷ್ಟು ದೊಡ್ಡದಾಗ್ತದೆ? ಮರ ಆಗ್ತದೆ? ಮರ ಮರವೇ ಆಗ್ತದೆ. ಮರ ಶ್ರೇಷ್ಠ ಸೀತಾಫಲಾಶ ಅಂತ. ಇವನ್ನೆಲ್ಲಿಂದ ಹುಡುಕೊಂಡು ಬರ್ತಾರೆ ಈ ಗಿಡವನ್ನು. ಬೇರಿಗೆ ಮೆಲ್ಲ ಉಗುರಲ್ಲಿ ಹೀಗೆ ಮಾಡಿದ್ರು ಬರ್ತದೆ ಅಲ್ಲಿ. ನೆಲದಲ್ಲಿ ಹೋದಲ್ಲಿ ಸ್ವಲ್ಪ ಏನಾದ್ರು ಪೆಟ್ಟು ಆಗ್ತದೆ ನೋಡಿ. ಹೌದು ಹೌದು. ಅಲ್ಲಿಂದ ಹುಟ್ಟಿ ಕೊಡ್ತಾ ಇದೆ. ಹಾಗೆ ಒಂದು ಬಹಳ ವಿಶೇಷ ಇದೆ ಇದು. ಭಾರಿ ವಿಶೇಷ ಇದು. ಹಾಗೆ ಸೀತಾಫಲಾಶ ಬಹಳ ಶ್ರೇಷ್ಠ. ಈಗ ನೀವು ಇದನ್ನು ಹೇಗೆ ತಿಂದ್ರೆ ಹುಡುಕೊಂಡು ಬಂದಾರ, ಅದು ಮಾತ್ರ ನಮಗೆ ಸಮಸ್ಯೆ ಇದೆ. ಒಂದು ಗಿಡ ಇದೆ ನಮ್ಮಲ್ಲಿ, ಹೌದು. ತುಂಬ ಗಿಡ ಇಲ್ಲ. Hello. ಹಾಗಾಗಿ ತುಂಬ ಗಿಡ ಆದ್ರೆ ಇನ್ನು ಕೂಡ ಬಾಕಿದವರಿಗೆ ಕೊಟ್ಟೆವು. ಈಗ ಸದ್ಯಕ್ಕೆ ಕೊಡುದಿಲ್ಲ. ಅದೇ ಹಾಕಿದ್ದೇವೆ. ಇನ್ನೊಂದು ಗಿಡ ಇಲ್ಲಿದೆ. ಅದೇ 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 4 ಗಿಡ ನಾವು ಕೊಟ್ಟೆವು ಬೇರೆಯವರಿಗೆ. ನಮ್ಮ ಹಾಗಾದ್ರೆ ವಿಡಿಯೋ ನೋಡ್ತಾ ಇರುವವರಿಗೆ ದಯವಿಟ್ಟು ಈ ಗಿಡವನ್ನು ಯಾರು ಕೇಳಬೇಡಿ. ಯಾಕಂದ್ರೆ ಈಗ ಸದ್ಯಕ್ಕೆ ಇಲ್ಲ. ನನಗೆ ಮುಂದಿನ ದಿನಗಳಲ್ಲಿ ಅದರ ರಾಜನ ಕೊಡುವ. ಗಿಡಗಳು ಜಾಸ್ತಿ ಆದಾಗ ಕೊಡುವ. ಅದೊಂದು ಎಷ್ಟು ಸಮಯ ಬೇಕು ಸರ್ ಜಾಸ್ತಿ ಆಗ್ಲಿಕ್ಕೆ? 1 ವರ್ಷದಲ್ಲೆಲ್ಲ ಬರ್ಬೋದು. 1 ವರ್ಷ. ಇದು ಬಹಳ ಅಪರೂಪದ್ದು ಸರ್. ಸೋಮಲತ ಅಂತ, ಸೋಮ ಅಂತ ಕೇಳ್ಬೋದು ನೀವು. ಯಜ್ಞಾಗತಿಗಳಲ್ಲಿ ಹೌದು. ಸೋಮ ಎಂಬ ಗಿಡಮೂಲಿಕೆಯನ್ನು ಉಪಯೋಗಿಸುತ್ತಿದ್ದರು ಅಂತ ಬರ್ತದೆ ಶಾಸ್ತ್ರದಲ್ಲಿ. ಹೌದು ಹೌದು. ನೀವು ಹೋಮ ಪೂಜೆ ಎಲ್ಲ ಮಾಡುವಲ್ಲಿ ಹೇಳ್ತಾರೆ. ಹೌದು. ಅದೇ ಇದುವೇ ಸಸ್ಯ. ಸೋಮಯಾಗ ಅಂತೆಲ್ಲ. ಹೌದು, ಸೋಮಲತ ಅಂತ ಇದೆ. ಹೌದು. ಅದರಲ್ಲಿ ಎಲೆ ಇಲ್ಲ, ಎಲೆ ಇಲ್ಲ, ಕಡ್ಡಿ ಬಹಳ ಮಾತ್ರ. ಸಣ್ಣ ಎಲೆ ಒಂದು ಬರ್ತದೆ. ಅದು ಒಂದು ಇರ್ತದೆ ಅದು ಎಲೆ. ಹಾ ಇದು ಸ್ವಲ್ಪ. ಮತ್ತೆ ಇದು ಬಳ್ಳಿ ಹೀಗೆ ಹೋಗುದು ನೋಡಿ. ಹೌದು. ಈ ಬಳ್ಳಿಯಿಂದ ಪ್ರಭಾಕೇಶ ಮಾಡ್ಬೋದು. ಅಂದ್ರೆ ಇದು ಉಪಯೋಗಿಸೋದು ಹೇಗೆ? ಇದನ್ನೇ ಕಟ್ಟು ಮಾಡುದು, ಅರಿಯುವುದು, ಕುಡಿಯುವುದು. ಇದರ ರಸವನ್ನು ಕುಡಿಬಹುದು. ಕುಡಿದ್ರೆ ಸ್ವಲ್ಪ ಅಮಲು ಅಮಲು ಅಮಲ್ ಆಗ್ತದೆ. ಸೋಮ ಎಂಬ ಗಿಡ ಮೂಲಿಕೆ ಅಂತ ನೀವು ನೋಡಿರ್ಬೋದು. ಅದು ಇದು ಬಹಳ ಅಪರೂಪ. ನಮಗೆ ಕೇರಳದಲ್ಲಿ ನನ್ನ ಶಿಷ್ಯ ಒಬ್ಬ ತಂದು ಕೊಟ್ಟ ಕೇರಳದಿಂದ. ಆರೋಗ್ಯಕ್ಕೆ ಒಳ್ಳೇದು ಇದು. ಆರೋಗ್ಯಕ್ಕೆ ಒಳ್ಳೇದು. ಅದೇ ಇದು ರೋಗ ಬಂದವರಿಗೆ ತಗೊಳ್ಳಿರುವುದು. ಆಗಿದ್ದು ಇದು ಕುಡಿಯುತ್ತಿಲ್ಲ. ಯಾವ ರೋಗಕ್ಕೆ? ಅದು ಕೆಲವು ವಾತ ಸಂಬಂಧಿ ರೋಗಗಳಿಗೆ ಬೇಕಾಗ್ತದೆ. ತುಂಬಾ ಉಪಯೋಗ ಇಲ್ಲ. ಅದೇ ಅದೇ. ಮೂಲಿಕೆ ಮಾತ್ರ ಬಹಳ ಶ್ರೇಷ್ಠ ಒಂದು ವಿಶೇಷವಾದ್ದು. ಹೌದು. ಅಮೂಲ್ಯ. ಅಮೂಲ್ಯ ಅಂದ್ರೆ ಎಲೆನೇ ಇಲ್ಲ ನೋಡ್ಲಿಕ್ಕೆ ಹಾಗೆ ಆಗ್ಲಿ. ಸೋಮಲತ ಅಂದ್ರೆ ಸೋಮಲತ. ಇದ್ಯಾವುದು ಮೇಡಮ್? ದಾಸವಾಳದ ಗಿಡ, ದಾಸವಾಳ ಬೀಜ ಹಾಕಿ ಆದ ಗಿಡ. ಬೀಜ ಹಾಕಿ? ಬೀಜ ಹಾಕಿ ನಾನು ಪರಾಗಸ್ಪರ್ಶ ಮಾಡಿ ಬೀಜ ಹಾಕಿ ಅದು ಗಿಡ ಅದ್ದು. ನನಗೆ ಎಲ್ಲೇ ನಡಬೇಕು ಅಂತ ಇಲ್ಲ. ಇಲ್ಲ, ಗಿಡ ಆಗ್ತದೆ ಆದ್ರೆ ಸ್ವಲ್ಪ ಲೇಟ್ ಆಗಿ ಹೂ ಬಿಡುವಂತದ್ದು ಮಾತ್ರ. ಹೌದು ಹೌದು. ಹೌದು. ಅದು ಬೀಜ ಹಾಕಿ ಈಗ ಗಿಡ ಬರ್ಲಿಕ್ಕೆ ಎಷ್ಟು ಸಮಯ ಬೇಕು? ಅದೊಂದು 4 ತಿಂಗಳಾಯ್ತು ಈಗ ನಾನು ಹಾಕಿ ಅದನ್ನು ಮರ್ತಿದ್ದೆ, ಇಲ್ಲಿ ಸೈಡ್ಗೆ ಇಟ್ಟಿದ್ದೆ. ಮೊನ್ನೆ ನೋಡ್ತೇನೆ ಅದು ಗಿಡ ಬಂದಿತ್ತು. ಅಂದ್ರೆ ಹೂ ಆಗ್ತದಲ್ಲ, ಅದನ್ನು ಒಣಗಿಸ್ಬೇಕು. ಹೂ ಅಂದ್ರೆ ಅದ್ರಲ್ಲಿ ಕಾಯಿ ಆಗ್ತದೆ. ಹೂವಲ್ಲಿ ಅಲ್ಲ, ಹೂವಿನ ಪರಾಗ ಸ್ಪರ್ಶ ಮಾಡಿದ್ರೆ ಕಾಯಿ ಬರ್ತದೆ. ಆ ಕಾಯಿಯಲ್ಲಿ ಬೀಜಗಳಿರ್ತದೆ, ಬೆಂಡೆ ಬೀಜದ ಸ್ವಲ್ಪ ಸಣ್ಣ, ಸ್ವಲ್ಪ ತೆಟ್ಟೆ ಆದಂತ ಬೀಜಗಳು. ಆ ಬೀಜವನ್ನು ನಾನು ಒಣಗಿದ ಮೇಲೆ ಹಾಕಿ ಗಿಡ ಆದದ್ದು. ಅದು ಇದು ಕಾಗದ ಹೂವಿಗೆ ಕಸಿ ಮಾಡಿದ್ದು. ಕಾಗದ ಹೂ? ಹೌದು, ಬೋಗನು ಇಲ್ಲ ಅಂತ ಹೇಳ್ತೇವಲ್ಲ ಅದು. ಅದು ನೋಡಿ, ಇದು ಅಂದ್ರೆ ಒಂದೇ ಗಿಡದಲ್ಲಿ ತುಂಬಾ ಕಲರ್ ಮಾಡ್ಲಿಕ್ಕೆ ಬೇಕಾಗಿ ಬೇರೆ ಬೇರೆ ಕಲರಿನ ಹೂ ಬರ್ತದೆ. ಅದು ಮಗ ಮಾಡಿದ್ದು, ನಾನಲ್ಲ. ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ. ಡಾಕ್ಟರ್ ಹತ್ರ ನಮಗೆ ಮಾಹಿತಿ ಪಡ್ಕೊಳ್ಳಿಕ್ಕೆ ತಿಳಿದುಕೊಳ್ಳಲು ಸುಮಾರು ವಿಷಯ ಉಂಟು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.